ಸ್ಯಾಂಡಲ್ವುಡ್ ನಲ್ಲಿ ಐಟಿ ಬಿರುಗಾಳಿ ಅಂತ ಹೇಳ್ಬೋದು. ಸದ್ಯಕ್ಕೆ 4 ಸೂಪರ್ ಸ್ಟಾರ್ಗಳು ಜೊತೆಗೆ 4 ಪ್ರಮುಖ ಬಿಗ್ ಬಜೆಟ್ ಪ್ರೊಡ್ಯೂಸರ್ಗಳ ಮನೆ ಮೇಲೆ ರೇಡ್ ಆಗಿದೆ. ಅದರಲ್ಲೂ 4 ಜನ ಸೂಪರ್ ಸ್ಟಾರ್ಗಳು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಶಿವಣ್ಣ, ಅದೇ ರೀತಿಯಾಗಿ ಸುದೀಪ್ ಅವರು, ಇನ್ನು ಯಶ್, ಈ 4 ಮನೆಗೂ ಕೂಡ ಈಗ ಐಟಿ ರೇಡ್ ಆಗಿದೆ. ಜೊತೆಗೆ ಯಶ್ ಅವರ ಮಾವನ ಮನೆ ಮೇಲೂ ಕೂಡ ಐಟಿ ರೇಡ್ ಆಗಿದೆ ಅನ್ನೋದು ಮಾಹಿತಿ ಸಿಕ್ಕಿದೆ. ಈ ರೀತಿಯಾಗಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದ ರೀತಿಯಾಗಿ ಸ್ಯಾಂಡಲ್ವುಡ್ ನಲ್ಲಿ ಇವತ್ತು ಒಂದು ರೀತಿಯಾಗಿ ಬಿಗ್ ಶಾಕ್. ಪ್ರಮುಖ 4 ನಟರ ಮನೆ ಮೇಲೆ ದಾಳಿ ಆಗಿರೋದು. ಮನೆಗಳ ಮುಂದಿನ ವಿಜುವಲ್ಸ್ ಅನ್ನು ಕೂಡ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಸದಾಶಿವನಗರ, ಜೆಪಿ ನಗರ, ನಾಗವಾರ ಮತ್ತು ಕತ್ರಿಗುಪ್ಪೆ ಕ್ರಮವಾಗಿ ಈ ನಟರ ಮನೆ ಮೇಲೆ ದಾಳಿಯಾಗಿದೆ. ದಾಖಲೆಗಳ ಪರಿಶೀಲನೆ ಆಗ್ತಿದೆ. ಜೊತೆಗೆ ಚಿನ್ನ ಬೆಳ್ಳಿ ಏನೇನು ಲಭ್ಯವಾಗಿದೆ ಅದರ ಮೌಲ್ಯಮಾಪನ ಕೂಡ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಗೆ ಏನೇನು ಗಿಫ್ಟ್ ಬಂದಿದೆ, ಏನೇನು ಆದಾಯ ಇದೆ, ಎಷ್ಟು ಕಾರ್ ಇದೆ, ಈ ರೀತಿಯಾಗಿ ಎಲ್ಲಾ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಇನ್ನು ಪ್ರಮುಖ 3 ನಿರ್ಮಾಪಕರು, ಒಬ್ರು ದಿ ವಿಲನ್ ಸಿನಿಮಾ ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು, ಸಿಆರ್ ಮನೋಹರ್. ಅದೇ ರೀತಿಯಾಗಿ ಕೆಜಿಎಫ್ ಮೂಲಕ ಇತಿಹಾಸವನ್ನ ರಚಿಸಿದ ವಿಜಯ್ ಕಿರ್ಗಂದೂರು. ಇನ್ನು ರಾಕ್ಲೈನ್ ವೆಂಕಟೇಶ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಬಾಲಿವುಡ್, ತಮಿಳು ಜೊತೆಗೆ ಕನ್ನಡದಲ್ಲೂ ಕೂಡ ಬಿಗ್ ಬಜೆಟ್ ಸಿನಿಮಾಗಳನ್ನ ಮಾಡಿದಂತವರು. ಭಜರಂಗಿ ಭಾಯ್ಜಾನ್, ಲಿಂಗ ಅಂತ ಸಿನಿಮಾಗಳ ಒಂದು ಪ್ರೊಡ್ಯೂಸರ್. ಈಗ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಮೇಲೆ ಕೂಡ ದಾಳಿ ಆಗಿದೆ. ವಿಜಯ್ ಕಿರ್ಗಂದೂರು, ಅದೇ ರೀತಿಯಾಗಿ ಸಿಆರ್ ಮನೋಹರ್, ಈ 3 ಬಿಗ್ ಬಜೆಟ್ ಪ್ರೊಡ್ಯೂಸರ್ಗಳ ಮನೆ ಮೇಲೆ ಕೂಡ ಒಟ್ಟು 200 ಅಧಿಕಾರಿಗಳ ಒಂದು ದಾಳಿ ಆಗಿರೋದು. ಇದು ಒಟ್ಟು ಇಲ್ಲಿ ನೋಡ್ತಾ ಇದ್ರಿ 4 ಜನ ಸೂಪರ್ ಸ್ಟಾರ್ಸ್, 4 ಜನ ನಿರ್ಮಾಪಕರು. ಫಸ್ಟ್ ಟೈಮ್ ಈ ರೀತಿಯಾಗಿ ಸ್ಯಾಂಡಲ್ವುಡ್ ನ ಇತಿಹಾಸದಲ್ಲಿ ಏಕಕಾಲದಲ್ಲಿ ಈ ರೀತಿಯಾದ ರೇಡ್ ಆಗಿರೋದು, ಕೇಳಿರೋದು ಇದೇ ಮೊಟ್ಟ ಮೊದಲ ಬಾರಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿವೃತ್ತ ಐಟಿ ಅಧಿಕಾರಿ ಶ್ರೀಧರ್, ನೇರ ಸಂಪರ್ಕದಲ್ಲಿ. ಶ್ರೀಧರ್ ಅವರೇ, ಈಗ ಮೊದಲನೇದಾಗಿ ಒಬ್ಬ ಕಾಮನ್ ವ್ಯೂವರ್ ಆಗಿ ಒಂದಷ್ಟು ಪ್ರಶ್ನೆಗಳಿದಾವೆ. ಸಾಮಾನ್ಯವಾಗಿ ಒಂದು ಐಟಿ ರೇಡ್ ಮಾಡಬೇಕಾದ್ರೆ ಮೊದಲನೇದಾಗಿ ಎಷ್ಟು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ತಾರೆ, ನಂತರ ಯಾವ ರೀತಿಯಾಗಿ ರೇಡ್ ಆಗುತ್ತೆ ಅಂತ, ಮೊದಲು ಪ್ರಿಪರೇಷನ್ ಯಾವ ರೀತಿಯಾಗಿರುತ್ತೆ, ಎಷ್ಟು ಸಮಯದಿಂದ ನಿಗಾ ವಹಿಸಿರ್ತಾರೆ? ಪ್ರಿಪರೇಷನ್ ಅಂತೆ ಫಸ್ಟ್ ಒಂದು ಇನ್ಫಾರ್ಮೇಷನ್ ಇರ್ಬೋದು ಫಸ್ಟ್, ಅಥವಾ ಸೋಮೋಟೋ ಕೇಸ್ ಸ್ಟಡಿ ಮಾಡಿ ಅಲ್ಲಿ ಏನೋ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಥರ ಏನು ಇದ್ರೇನು ಓಕೆ ಅದ್ರ ಬಗ್ಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ ಫಸ್ಟು. ಅದೆಲ್ಲ ಮಾಡಿಕೊಂಡು ಆಮೇಲೆ ಅವ್ರಿಗೆ ಸಪೋಸ್ ಇದಾಯ್ತು, ನೋ ಅದರ್ ಅಲ್ಟರ್ನೇಟಿವ್ ಬಟ್ ಟು ಕಂಡಕ್ಟ್ ಸರ್ಚ್, ಈ ಥರ ಒಂದು ಸಿಚುವೇಶನ್ ಆಗಿದೆ. ಯಾಕಂದರೆ ಅದಕ್ಕೆ ಮುಂಚೆ 2-3 ಕಂಡೀಷನ್ಸ್ ಇದೆ. ಓಕೆ, ಒಂದು ಸಮನ್ಸ್ ಕಳಿಸಿದರೆ ಅವರು ಬರೋದಿಲ್ಲ, ಅಥವಾ ಸಮನ್ಸ್ ಕಳಿಸಿದರೆ ಈ ಇನ್ಫಾರ್ಮೇಷನ್ ಬೇಕು ಅದು ಸಿಗೋದಿಲ್ಲ. ಓಕೆ, ಆ ಅನ್ಡಿಸ್ಕ್ಲೋಸ್ ಇನ್ಕಮ್ಗೆ ಜೋ ಎವಿಡೆನ್ಸಸ್ ಇದೆ ಅದೇ ಡಿಪಾರ್ಟ್ಮೆಂಟ್ ಮುಂಚೆ ಬರೋಕ್ಕೆ ಚಾನ್ಸ್ ಇಲ್ಲ. ಈ ಥರ ಏನೋ ರೀಸನ್ ಟು ಬಿಲೀವ್ ಇದ್ದರೆ ಅವ್ರು ಆಮೇಲೆ ಈ ಸರ್ಚ್ ಮಾಡಬೇಕಂತೆ ಒಂದು ಇದು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅದ್ಲೇನಾಗತ್ತೆ, ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಅವರು ಎಕ್ಸಾಮಿನ್ ಮಾಡ್ತಾರೆ. ಎಕ್ಸಾಮಿನ್ ಮಾಡಿ ರೆಡಿ ಮಾಡಿ ಆಮೇಲೆ ಅವರ ಮೇಲೆ 3 ಆಫೀಸರ್ಸ್ ಇರ್ತಾರೆ. ಓಕೆ, ಜಾಯಿಂಟ್ ಡೈರೆಕ್ಟರ್ ಅಥವಾ ಅಡಿಷನಲ್ ಡೈರೆಕ್ಟರ್, ಆಮೇಲೆ ಡೈರೆಕ್ಟರ್ ಇರ್ತಾರೆ, ಆಮೇಲೆ ಡೈರೆಕ್ಟರ್ ಜನರಲ್ ಇರ್ತಾರೆ. ಡೈರೆಕ್ಟರ್ ಜನರಲ್, ಪ್ರಿನ್ಸಿಪಲ್ ಡೈರೆಕ್ಟರ್ ಇರ್ಬೋದು. ಅವರ ಕಡೆ 4 ಆಫೀಸರ್ಸ್ನು ಓಕೆ ಮಾಡಿದ ಮೇಲೆ ಈ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಪ್ರಕಾರ ಈ ಎಷ್ಟು ದೊಡ್ಡ ಲೆವೆಲಲ್ಲಿ ಮಾಡಬೇಕಂತೆ, ಇಟ್ ಇಸ್ ನಾಟ್ ಅ ಒನ್ ಡೇ ಮ್ಯಾಟರ್. ಇದಕ್ಕೆ ಅವ್ರಿಗೆ ಏನು ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕು. ಆದ್ಮೇಲೆ ಸೀಕ್ರೆಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂತೆ ಜಾಸ್ತಿ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ, ಮಾಹಿತಿ ಇರೋದಿಲ್ಲ. ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಥವಾ ಮ್ಯಾಕ್ಸಿಮಮ್ ಓರ್ ಇನ್ಸ್ಪೆಕ್ಟರ್, ಇರೋ ಇನ್ಸ್ಪೆಕ್ಟರ್, 2 ಇನ್ಸ್ಪೆಕ್ಟರ್ ಅಥವಾ ಅವರು ಅಷ್ಟೇ ಜನ ಇರ್ತಾರೆ. ಯಾಕಂದ್ರೆ ಎಲ್ಲ ಪ್ರಿಮಿಸಸ್ ಫಸ್ಟ್ ಸರ್ವೇಲೆನ್ಸ್ ಮಾಡಬೇಕು. ಅವ್ರು ಊರ್ಲಿ ಇಲ್ಲೇನಾ, ಆಲ್ ದೋಸ್ ಥಿಂಗ್ಗಳನ್ನ ಅವರು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಆಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿ ಆಮೇಲೆ ಸರ್ಚ್ ಮಾಡ್ತಾರೆ. ಓಕೆ, ಈಗ ಸರ್ಚ್ ಮಾಡೋಕ್ಕೂ ಮುಂಚೆ ಒಂದು ವಾರೆಂಟ್ ಅಂತ ಬೇಕಾಗುತ್ತೆ. ಆ ಪ್ರೊಸೀಜರ್ ಹೇಗಿರುತ್ತೆ, ಜೊತೆಗೆ ಆ ಪರ್ಮಿಷನ್ ಅನ್ನ ಹೇಗೆ ಪಡಿತಾರೆ ಅಂತ? ಅದೇ ಇದೇ ಎಲ್ಲ 4 ಲೆವೆಲ್ ಆಫೀಸರ್ಸ್ ಹೇಳಿದಿರಲ್ವ, ಇವರೆಲ್ಲ ಓಕೆ ಮಾಡಿದ ಮೇಲೆ ಡೈರೆಕ್ಟರ್ ಜನರಲ್ ಅವರು ಓಕೆ ಕ್ಲಿಯರೆನ್ಸ್ ಕೊಡ್ತಾರೆ. ಕೊಟ್ಟ ಮೇಲೆ ವಾರಂಟ್ ರೆಡಿ ಮಾಡಿ, ವಾರಂಟ್ ಯಾವ್ದು ಪ್ರಿಮಿಸಸ್ ಕವರ್ ಮಾಡಬೇಕು, ಯಾವ್ದಾದ್ರು ಪ್ರಿಮಿಸಸ್ ಅಲ್ಲಿ ಯಾವ್ದು ಸೆನ್ಸಿಟಿವಿಟಿ ಇದೆ ಅದು ನೋಡ್ತಾರೆ ಫಸ್ಟ್. ಯಾಕಂತೆ ಕೆಲವರಲ್ಲೇ ಜಾಸ್ತಿ ಪ್ರಾಬ್ಲಮ್ ಇರೋದಿಲ್ಲ, ಕೆಲವರಲ್ಲೇ ಅಭಿಮಾನಗಳು ಜಾಸ್ತಿ ಬಂದು ಅಲ್ಲಿ ಏನೋ ಗಲಾಟೆ ಮಾಡೋಕ್ಕೆ ಚಾನ್ಸ್ ಇದೆ ಅಂತೆ. ಯಾವ್ದು ಪ್ರೊಟೆಕ್ಷನ್ ತಗೊಳ್ಬೇಕು, ಯಾಕಂತೆ ಇಲ್ಲಿ ಸರ್ಚ್ ಪಾರ್ಟಿಗೆ ಯಾರು ಹೋಗ್ತಾರೆ ಅವರದ್ದು ಸೇಫ್ಟಿ ಸೆಕ್ಯೂರಿಟಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಅವರೆಲ್ಲ ನಿರ್ಣಯ ಮಾಡ್ತಾರೆ. ಮಾಡಿ ಆಮೇಲೆ ಇದು ವಾರಂಟ್ ಬಂದ ಮೇಲೆ ಯಾವ್ದು ಪ್ರಿಮಿಸಸ್ ಕವರ್ ಮಾಡಬೇಕು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಕೆಲವು ಟೈಮಲ್ಲಿ ಯಾವ್ದು ಪ್ರಿಮಿಸಸ್ ರೆಡಿ ಮಾಡ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರಿಮಿಸಸ್ ಚೇಂಜ್ ಆಗಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ, ಅದು ವೆರಿಫೈ ಮಾಡಬೇಕು. ಎಲ್ಲ ವೆರಿಫೈ ಮಾಡಿ ಆಮೇಲೆ ಇದು ಕವರ್ ಮಾಡ್ತಾರೆ. ಅದು ವಾರಂಟ್ ಬಂದ ಮೇಲೆ
ಈ ಎಕ್ಸಿಕ್ಯೂಟ್ ಮಾಡೋಕ್ಕೆ. ಆಮೇಲೆ ಟೀಮ್ ರೆಡಿ ಮಾಡ್ತಾರೆ. ಒಂದು ದಿವಸ ಮುಂಚೆ ಟೀಮ್ಲೇ ಬರೋವರೆಗೆ ಒಂದು ದಿವಸ ಮುಂಚೆ ಅವ್ರಿಗೆ ಗೊತ್ತಾಗತ್ತೆ ನಾಳೆ ಸರ್ಚ್ಲಿ ಹೋಗಬೇಕು ಅಂತ. ಎಲ್ಲಿ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅದೇ ನೆಕ್ಸ್ಟ್ ಡೇ ಬೆಳಗ್ಗೆ ಅವರೇ ಈಗ 6 ಗಂಟೆ ಸ್ಟ್ರೈಕ್ ಮಾಡಬೇಕಂತೆ. ಯಾವ್ದು ಡಿಸ್ಟೆನ್ಸ್ ಆಫ್ ಟ್ರಾವೆಲ್, ನೀವು ಆಫೀಸಲ್ಲಿ ನಿಮ್ಮ ಮನೆ ಯಾವ್ದು ಪ್ರಿಮಿಸ್ಗೆ ಹೋಗ್ಬೇಕು ಅಲ್ಲಿ ಎಷ್ಟು ಟೈಮ್ ಆಗುತ್ತೆ ಅದು ಇಟ್ಕೊಂಡು ಆ ಪ್ರಕಾರ ಅದು ಇದು ಮಾಡ್ತಾರೆ. ಈಗ 6 o'clock ಸ್ಟ್ರೈಕ್ ಮಾಡಬೇಕಂತೆ 1 hour ರೈಡ್ ಇದೆ. ಸಪೋಸ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಸದಾಶಿವನಗರ ಹೋಗ್ಬೇಕಂದ್ರೆ 15 minutes ಹೋಗ್ಬೋದು. ಅದಕ್ಕೆ ಅವ್ರಿಗೆ ಸರ್ಚ್ ಟೀಮ್ಗೆ ಓನ್ಲಿ ½ an hour ಬಿಫೋರ್ ಅವ್ರ ಕೈಲೇ ಇದು ಕೊಡ್ತಾರೆ, ಕವರ್ ಕೊಡ್ತಾರೆ. ಅಂಡ್ ಕವರ್ ಅಲ್ಲಿ ಓಪನ್ ಮಾಡೋಕ್ಕೆ ಆಗೋದಿಲ್ಲ. ಅವ್ರಿಗೆ ಫಸ್ಟ್ ಬ್ರೀಫಿಂಗ್ ಕೊಡ್ತಾರೆ. ಬ್ರೀಫಿಂಗ್ ಅಲ್ಲಿನೂ ಯಾರಂತ ಗೊತ್ತಾಗೋದಿಲ್ಲ, ಹೆಸರು ಹೇಳೋದಿಲ್ಲ. ಬರೀ ಫಸ್ಟ್ ಏನೇನು ಕೇಸ್ ಬಗ್ಗೆ ಏನೇನು ನೋಡಬೇಕು, ಏನೇನು ಎವಿಡೆನ್ಸಸ್ ನೋಡಬೇಕು ಅದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಅವರಲ್ಲಿ ಹೋದ್ಮೇಲೆ ಅವ್ರ ಹೆಸರು ಗೊತ್ತಾಗುತ್ತೆ ಯಾರ ಕಡೆ ಹೋಗ್ತಾರೆ ಅಂತ. ಅಂಡ್ ಆಮೇಲೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅದಾದ ನಂತರ ಈಗ ಇವತ್ತಿನ ಒಂದು ಘಟನೆ ಬಗ್ಗೆ ಹೇಳೋದಾದ್ರೆ ಏನೇನಾಗ್ತಿದೆ ಈಗ ಬೆಳಗ್ಗೆ ಬಂದ ಕೂಡಲೇ ಯಾವ ಪ್ರೊಸೀಜರ್ ಇರುತ್ತೆ? IT ಅಧಿಕಾರಿಗಳು ಬಂದು ಈ ಆಕ್ಟರ್ಗಳ ಮನೆ ಬಾಗಿಲನ್ನ ತಟ್ತಾರೆ. ಅದಾದ ನಂತರ ಏನೇನಾಗುತ್ತೆ? ವಾಟ್ ವಿಲ್ ಬಿ ದ ಪ್ರಿಲಿಮಿನರಿ ಪ್ರೊಸೀಜರ್ಗಳು ಅಂತ? ಫಸ್ಟ್ ಮನೆ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡೋವಾಗ ಒಂದು ಟೀಮ್ ಒಂದು ನಾರ್ಮಲಿ ರೆಸಿಡೆನ್ಸ್ ಕಡೆ ಹೋಗ್ಬೇಕಂತೆ ಒಂದು ಜೆಂಟ್ಸ್ ಅಂಡ್ ಲೇಡೀಸ್ ಹೋಗ್ತಾರೆ. ಫಸ್ಟ್ ಒಂದು ಓಪನ್ ಡೋರ್ ಬೆಲ್ ಮಾಡಕ್ಕೆ. ಆಮೇಲೆ ಒನ್ ಟೀಮ್ ವಿಲ್ ಬಿ ಕವರಿಂಗ್ ದ ಪ್ರಿಮಿಸಸ್. ಯಾಕಂತೆ ಯಾರಿಗೇನು ಗೊತ್ತಾಗಿದ್ರೆ ಅಲ್ಲಿಂದ ಏನೋ ಆಚೆ ಥ್ರೋ ಮಾಡಿದ್ರೆ ಅದು ಕ್ಯಾಚ್ ಮಾಡಕ್ಕೆ ಆ ಥರ ಟೀಮ್ ಆಲ್ರೆಡಿ ಅಕ್ಕಪಕ್ಕ ಇರ್ತಾರೆ. ಆಮೇಲೆ ಯಾರು ಸಪೋಸ್ ಬೆಳಗ್ಗೆ ವಾಕಿಂಗ್ ಹೋಗಿದ್ರೇನು ಅವ್ರಿಗೆ ಅಲ್ಲಿಂದ ಗೊತ್ತಾಗಿದ್ರೆ ಅಲ್ಲಿಂದ ಹೊಟ್ಟೋಗ್ಬಿಡ್ತಾರೆ, ಆ ಥರ ಚಾನ್ಸಸ್ ಇದ್ರೇನು ಇದೆಲ್ಲ ಸ್ಟಡಿ ಮಾಡ್ತಾರೆ ಮುಂಚೆನೆ. ಅವ್ರು ಎಷ್ಟು ಗಂಟೆ ಮನೆ ಬರ್ತಾರೆ ಎಲ್ಲ ಸ್ಟಡಿ ಮಾಡಿ ಈ ಟೈಮಿಂಗ್ ಸೆಟ್ ಮಾಡ್ತಾರೆ. ಆಮೇಲೆ ಮನೆ ಒಂದ್ಸತಿ ಎಂಟ್ರಿ ಮಾಡಿದ್ಮೇಲೆ ಅವ್ರಿಗೆ ಹೇಳ್ತಾರೆ ಈ ಥರ ನಮ್ಮ ಇನ್ಕಮ್ ಟ್ಯಾಕ್ಸ್ ಬಂದಿದ್ದೇನೆ, ಸರ್ಚ್ ಮಾಡೋಕ್ಕೆ ಬಂದಿದ್ದೇನೆ ಹೇಳ್ಬಿಟ್ಟು ಆಮೇಲೆ 2 ವಿಟ್ನೆಸಸ್ ಅವರೇ ಕರೀತಾರೆ, ಇಂಡಿಪೆಂಡೆಂಟ್ ಪರ್ಸನ್ಸ್. ಯಾಕಂದ್ರೆ ಈ ಆಲ್ ಪ್ರೊಸೀಜರ್ಸ್ ವಿಟ್ನೆಸಸ್ ಮುಂಚೆ ಮಾಡಬೇಕು. ಫಸ್ಟ್ ಅವ್ರಿಗೆ ಆಪರ್ಚುನಿಟಿ ಕೊಡ್ತಾರೆ. ಯಾಕಂದ್ರೆ ಬೇರೆ ಯಾರು ಗೊತ್ತಿಲ್ಲ ಅವ್ರಿಗೆ ಮನೆ ಕರ್ಕೊಂಡು ಬಂದ್ರೆ ಅದು ಅವ್ರಿಗೆ ಆಮೇಲೆ ಸೆಕ್ಯೂರಿಟಿ ಪ್ರಾಬ್ಲಮ್ ಬರಬಾರ್ದು ಅಂತ ಅವರೇ ಕೇಳ್ತಾರೆ. ಯಾಕಂದ್ರೆ ನೀವು ಬಂದ್ರೆ ಯಾರು ಕರಿಬೇಕು ವಿಟ್ನೆಸಸ್ ಅಂತೆ. ಅವರು ಅಕ್ಕಪಕ್ಕ ಇಬ್ಬರವರು ಕರಿತೀನಿ. ಅವ್ರ ವಿಟ್ನೆಸ್ ಮುಂಚೆ ಅವ್ರಿಗೆ ಹೇಳ್ತಾರೆ, ವಾರಂಟ್ ಎಕ್ಸಿಕ್ಯೂಟ್ ಮಾಡ್ತಾರೆ, ಅವರ ಸೈನ್ ಮಾಡಕ್ಕೆ ಕೊಡ್ತಾರೆ. ಅಂಡ್ ವಿಟ್ನೆಸಸ್ ವಿಲ್ ಸೈನ್ ದ ಆಸ್ ಎ ಟೋಕನ್ ಆಫ್ ದಟ್ ದಿಸ್ ಹಸ್ ಬಿನ್ ಸೈನ್ಡ್ ಇನ್ ಮೈ ಪ್ರೆಸೆನ್ಸ್ ಅಂತ ಅವ್ರು ಮಾಡ್ತಾರೆ. ಆಮೇಲೆ ಫಿಸಿಕಲ್ ಸರ್ಚ್ ಮಾಡಕ್ಕೆ ಮುಂಚೆ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಅದ್ರಲ್ಲಿ ಕೇಳ್ತಾರೆ ಏನೇನೋ ಇದೆ ಮನೇಲೆ, ಏನೇನು ನೀವು ಹೇಳ್ಬೇಕು ಅಂತ ಮುಂಚೆನೆ ಹೇಳ್ಬೇಕು. ಇದ್ರೆ ಅಂತ ಹೇಳಿದ್ರೆ ಒಳ್ಳೇದು. ಅದೇ ರೆಕಾರ್ಡ್ ಮಾಡ್ಕೊಂಡು ಬಿಡ್ತಾರೆ. ಆಮೇಲೆ ಫಿಸಿಕಲ್ ಸರ್ಚ್ ಸ್ಟಾರ್ಟ್ ಮಾಡ್ತಾರೆ ಮನೇಲಿ. ಈಗ ಇವತ್ತು ನಾವು ನೋಡಿದ್ದು ಆಮೇಲೆ ಬ್ಯಾಂಕ್ ಅಕೌಂಟ್ ಏನಿದ್ರೆ ಅಲ್ಲಿ ಫಸ್ಟ್ ಕೆಲಸ್ತಾರೆ, ಬ್ಯಾಂಕ್ ಲಾಕರ್ ಬೇಕಾದ್ರೆ. ಸಿನಿಮಾ ನಟರು ಮತ್ತು ಪ್ರೊಡ್ಯೂಸರ್, ಈಗ ಇವರ ಮನೆಗಳು ಬಂದಾಗ ಈಗ ಹೀರೋಗಳ ಮನೆ ಬಗ್ಗೆ ಮಾತನಾಡೋದಾದ್ರೆ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆಗಳು ಎಲ್ಲಿಂದ ಆರಂಭ ಆಗುತ್ತೆ? ಏನೇನು ಪ್ರಶ್ನೆಗಳನ್ನ IT ಅಧಿಕಾರಿಗಳು ಕೇಳ್ತಾರೆ ಅಂತ? ನಾರ್ಮಲಿ ಇದೆ. ಯಾಕಂದ್ರೆ ನೀವು ರಿಟರ್ನ್ ಫೈಲ್ ಮಾಡಿದ್ದಾರೆ ಅವರು. ಅದ್ರ ಬಗ್ಗೆ ಫಸ್ಟ್ ಜನರಲ್ ಪ್ರಶ್ನೆ ಕೇಳ್ತಾರೆ. ಏನೇನು ಎಲ್ಲಿ ನೀವು ಅಸೆಟ್ಸ್ ಎಲ್ಲಿ ಇಟ್ಟಿದ್ದೀರಾ, ಅಸೆಟ್ಸ್ ಬಗ್ಗೆ ಡಾಕ್ಯುಮೆಂಟ್ಸ್ ಎಲ್ಲಿ ಇದೆ, ಅದೆಲ್ಲ ಏನೇ ಮನೇಲಿ ಇದ್ರೆ ಸ್ವಲ್ಪ ಮುಂಚೆನೆ ತಗೊಂಡು ಕೊಟ್ಟಿದ್ರೆ ಒಳ್ಳೇದಾಗಿರುತ್ತೆ ಅಂತೆ. ಎಲ್ಲ ಸಿಕ್ಕಿದ್ರೆ ಏನು ತೊಂದರೆ ಅಲ್ಲ. ಅಥವಾ ಆಮೇಲೆ ಸರ್ಚ್ ಮಾಡೋವಾಗ ಬೇರೆ ಏನು ಸಿಕ್ಕಿದ್ರೆ ಆಮೇಲೆ ಅಡಿಷನಲ್ ಎವಿಡೆನ್ಸಸ್ ಆಗತ್ತೆ ಅಲ್ಲಿ. ಸೊ ಅವ್ರು ಫಸ್ಟ್ ಕೇಳ್ತಾರೆ ಕೋಆಪರೇಟ್ ಮಾಡಿ ಅಂತೆ. ನಾರ್ಮಲಿ ಎಲ್ಲ ಪೀಸ್ಫುಲಿ ನಡೆಯುತ್ತೆ, ಏನು ಅದ್ರಲ್ಲಿ ಏನೋ ಪ್ರಾಬ್ಲಮ್ ಬರೋದಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಮೂಡ್ ಆಫ್ ದ ಪರ್ಸನ್ ಅಂಡ್ ದ ಮೂಡ್ ಆಫ್ ದ ಸ್ಟಾಫ್ ಅಂತ. ಪೀಸ್ಫುಲಿ ಇದು ಮಾಡಿದ್ರೆ ಅವರೇ ಇದೇ ಮಾಡ್ತಾರೆ. ಜಾಸ್ತಿ ಏನೋ ಕೋಆಪರೇಟ್ ಮಾಡಿದ್ರೆ ಬೇಗ ಹೋಗ್ಬಿಡ್ತಾರೆ ಅಂತೆ. ಕೋಆಪರೇಟ್ ಮಾಡ್ತಾರೆ. ಇನ್ನು ಹೆಚ್ಚು ಕಡಿಮೆ ಇದ್ರೆ ಅವರೇ ಹೇಳ್ಬಿಡ್ತಾರೆ, ಹೆಚ್ಚು ಕಡಿಮೆ ಇದೆಪ್ಪ ಏನು ಇದೆ, ಯು ಸಿ ವಾಟ್ ಐ ಕ್ಯಾನ್ ಡೂ ಅಬೌಟ್ ಇಟ್ ಅಂತ. ಅದ್ರಲ್ಲೇ ಅವರು ಏನು ಪ್ರೊಸೀಜರ್ಲಿ ವಾಟ್ ಎವರ್ ಡೀಟೇಲ್ಸ್ ಆದ್ರೆ ತೊಗೊಂಡ್ಬಿಡ್ತಾರೆ. ಅದು ದಟ್ ಇಸ್ ವಾಟ್ ಇಸ್. ಅಲ್ಲ, ಸಾಮಾನ್ಯವಾಗಿ ಈಗ ನಟರಿಗೆ ಒಂದು ಇನ್ಕಮ್ ಹೆಚ್ಚಾಗಿ ಸಿಕ್ಕಿದ್ರೆ ಫಿಲ್ಮ್ದ ಒಂದು ಸಂಭಾವನೆ ಏನ್ ಆಕ್ಟ್ ಮಾಡಿರ್ತಾರೆ ಅದಕ್ಕೊಂದು ಪೇಮೆಂಟ್ ಅಂತ ಇರುತ್ತೆ. ಕಾರ್ಪೊರೇಟ್ ಕಂಪನಿಗಳಾದ್ರೆ ಒಂದು PF ಇರುತ್ತೆ, ESI ಇರುತ್ತೆ, ಟ್ಯಾಕ್ಸ್ ಕಟ್ ಆಗುತ್ತೆ, ಒಂದಷ್ಟು ಟ್ರ್ಯಾಕ್ ಇರುತ್ತೆ. ಬಟ್ ಇವರಿಗೆ ಆಕ್ಟರ್ಗಳಿಗೆ ಹೇಗೆ ಅಂತ ಸಂಭಾವನೆ ಅಂತ ಕೊಡ್ತಾರೆ, ಅದ್ರಲ್ಲೇನಾದ್ರೂ ಟ್ಯಾಕ್ಸ್ ಕಟ್ ಆಗೋದು ಆ ಪ್ರೊಸೀಜರ್ ಇರುತ್ತಾ ಹೇಗೆ ಅಂತದ್ದು? ಒಂದು ಬೇಸಿಕ್ ಥಿಂಗ್ ಅಂತೆ, ಯಾವುದು ಇನ್ಕಮ್ ಸಿಕ್ಕಿದ್ರೇನು ಅದು ಎಲ್ಲ ಒಂದು ಜಾಗದಲ್ಲಿ ಇರಬೇಕು. ಒಂದು ಅವರ ಎಕ್ಸ್ಪೆನ್ಸಸ್ ಹೋಗ್ಬೋದು. ಎಕ್ಸ್ಪೆನ್ಸಸ್ ಅಂತ ಅವರು ಟು ಅರ್ನ್ ದಟ್ ಮನಿ ಅವ್ರು ಏನೇನು ಎಕ್ಸ್ಪೆನ್ಸ್ ಇದೆ ಅದಲ್ಲೇ ಹೋಗಬೇಕು. ಸೆಕೆಂಡ್ ಅವ್ರೇನೋ ಖರ್ಚು ಮಾಡಿರ್ಬೋದು. 3 ಅಸೆಟ್ ಇಲ್ಲೇ ಇರುತ್ತೆ. ಇದು 3 ರೆಪ್ರೆಸೆಂಟೇಷನ್ಸ್ ಆಫ್ ದ ಮನಿ ಇರುತ್ತೆ. ಸೊ ಅಸೆಟ್ ಅಂತ ಇಟ್ ಮೇ ಬಿ ಕ್ಯಾಶ್ ಲೈಂಗ್ ಆರ್ ಇಟ್ ಕುಡ್ ಬಿ ಇನ್ ಎನಿ ಅದರ್ ಫಾರ್ಮ್. ಪ್ರಾಪರ್ಟಿ ಇರ್ಬೋದು, ಅವರ ಹೆಸರೇ ಇರ್ಬೋದು, ಬೇರೆ ಬೇರೆನೂ ಹೆಸರಲ್ಲೇ ಇರ್ಬೋದು. ಅದೇ ಬೇರೆ ಬೇರೆನೂ ಹೆಸರಲ್ಲೇ ಇದ್ರೆ ಅದು ಅವರು ಹೇಳಬೇಕು. ಅಲ್ಲಿ ಕೆಲವು ಬೆನಾಮಿ ಟ್ರಾನ್ಸಾಕ್ಷನ್ ಆಕ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಏನಾಗುತ್ತೆ, ಸ್ವಲ್ಪ
ಎಕ್ಸಮ್ಟೆಡ್ ಏರಿಯಾಸ್ ಇದೆ, ಅದರಲ್ಲಿ ಕವರ್ ಆಗಿದ್ರೆ ಪ್ರಾಬ್ಲಮ್ ಇಲ್ಲ. ಅಥವಾ ಬೇರೆ ಯಾರು ಹೆಸರಲ್ಲಿ ಇದ್ರೆ ಅದು ಬೆನಾಮಿ ಟ್ರಾನ್ಸಾಕ್ಷನ್ ಅಲ್ಲಿ ಬಂದ್ಬಿಡುತ್ತೆ, ಅದು ಸೆಪರೇಟ್ ಆಕ್ಟ್ ಅದು ಇನ್ವೋಕ್ ಆಗುತ್ತೆ. These are the things that they will take. Mainly purpose of going to search is to collect evidences. ಎಸ್ ಶ್ರೀಧರ್ ಅವರು, ಈಗ ಫೈನಲ್ ಆಗಿ ಈಗ ಬಂದು ಚೆಕ್ ಮಾಡ್ತಾರೆ, ಒಂದಷ್ಟು ಡಾಕ್ಯುಮೆಂಟ್ಸ್ ಏನೋ ಸಿಗಲ್ಲ, ಬಿಲ್ಗಳೇನೋ ಸಿಗಲ್ಲ ಅಂತಂದ್ರೆ ಎಷ್ಟು ಟೈಮ್ ಕೊಡ್ತಾರೆ ನಿಮ್ಗೆ? ಬಂದು ನೀವು ಸಬ್ಮಿಟ್ ಮಾಡಿ ಇದಕ್ಕೆ ಏನೇನ್ ಬೇಕು ಅದನ್ನ ಒಂದು ಟೈಮ್ ಏನಾದ್ರು ಕೊಡ್ತಾರೆ, ಇಷ್ಟು ಅಂತ ಎಷ್ಟು ಟೈಮ್ ಕೊಡ್ತಾರೆ ಅಂತ? ಸರ್ಚ್ ಡೇ ಅಂತ ಏನ್ ಮಾಡ್ತಾರೆ, ಎಲ್ಲಿ ಇದೆ ಅಂತ ಕೇಳ್ತಾರೆ. ಇಲ್ಲಿ ಇಲ್ಲ, ಬೇರೆ ಎಲ್ಲಿ ಇದೆ ಅಂತೆ. ಓಕೆ, ಎಲ್ಲಿ ಇದೆ ಅಲ್ಲಿ ಹೋಗೋಣ, ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತೆ. ಓಕೆ ಓಕೆ, ಅದೇ ಇಲ್ಲಿ ಟೈಮ್ ಆತರ ಫಸ್ಟ್ ಡೇ ಅಲ್ಲಿ ಕೊಡಕ್ಕೆ ಏನೋ ಚಾನ್ಸ್ ಕಡಿಮೆ ಇದೆ. ಯಾಕಂದ್ರೆ ಅಲ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಇವರು ಮನುಷ್ಯ ಟೀಮ್ ಕಳಿಸ್ಬಿಡ್ತಾರೆ. ಅಲ್ಲಿ ಹೋಗಿದ್ರೆ ಅಲ್ಲಿ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ಹೇಳಿದ್ರೆ ಅಲ್ಲಿ ಇದೆ ಅಂತ, ಅಲ್ಲಿ ಇಲ್ಲ, ಈಗ ಏನ್ ಹೇಳ್ತೀರಾ ಅಂತೆ. ಆತರ ಇಲ್ಲ. ಆಮೇಲೆ ಎಲ್ಲ ಸ್ಯಾಟಿಸ್ಫೈ ಆದ್ಮೇಲೆ ಸರ್ಚ್ ಕ್ಲೋಸ್ ಆಗುತ್ತೆ. ಆಮೇಲೆ ಬೇಕಂತ ಇದಕ್ಕೆ ನೀ ಕ್ಯಾನ್ ಫೈಲ್ ಸೆಟ್ ಅಂತ. ಬಟ್ ನಾರ್ಮಲಿ ಅವ್ರಿಗೆ ಈ ತರ ಟೈಮ್ ಕೊಡಕ್ಕೆ ಚಾನ್ಸಸ್ ಕಡಿಮೆ ಇದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಶ್ರೀಧರ್ ಅವರೇ, ಮಾಹಿತಿಗಾಗಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ.